ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದ ಮೊದಲ ಘಟಕ ಸಂಬಂಧ ಘಟಕದಲ್ಲಿ ಬರುವ ಕೃಷ್ಣ ಮತ್ತು ಕರ್ಣನ ಭೇಟಿ ಪ್ರಸಂಗ ಕಾವ್ಯಭಾಗವನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಪಂಪ ಮಹಾಕವಿಯ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕಾವ್ಯಭಾಗವನ್ನು ನಿಮಗಿಲ್ಲಿ ಪಠ್ಯವಾಗಿ ಇಟ್ಟಿದ್ದಾರೆ. ಮೊದಲಿಗೆ ನಾವು ಮಹಾಕವಿ ಪಂಪನ ವೈಯಕ್ತಿಕ ವಿಚಾರ ಹಾಗೂ ಆತನ ಕೃತಿಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಪಂಪ ಕನ್ನಡದ ಆದಿಕವಿ, ಆದ್ಯಕವಿ, ಮಹಾಕವಿಯಾದ ಪಂಪ 10ನೇ ಶತಮಾನಕ್ಕೆ ಸೇರಿದವನು. ಇವನ ಕಾಲ ಕ್ರಿಸ್ತಶಕ 902. ಈತ ರತ್ನಾತ್ರಯರಲ್ಲಿ ಮೊದಲಿಗ. ಪಂಪನ ಪೂರ್ವಜರು ವೆಂಗಿಮಂಡಲದ ವೆಂಗಿಪಳುವೆಂಬ ಅಗ್ರಹಾರದಲ್ಲಿ ಇದ್ದ ಶ್ರೀವತ್ಸ ಗೋತ್ರದ ಬ್ರಾಹ್ಮಣರು. ಗಂಗಾಧರಂ ಶಾಸನವು ಪಂಪನ ವೈಯಕ್ತಿಕ ವಿಚಾರದ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ. ಪಂಪನ ತಂದೆ ಅಭಿರಾಮದೇವರಾಯ, ಆತನ ಇನ್ನೊಂದು ಹೆಸರು ಭೀಮಪ್ಪಯ್ಯ. ತಾಯಿ ಅಣ್ಣಿಗೆರೆಯ ಜೋಯಿಸ ಸಿಂಗನ ಮಗಳಾದ ಅಬ್ಬಣಬ್ಬೆ. ತಮ್ಮ ಜಿನವಲ್ಲಭ. ಈ ಜಿನವಲ್ಲಭ ಗಂಗಾಧರಂ ಶಾಸನದ ಕರ್ತೃ. ಪಂಪನ ತಂದೆ ಭೀಮಪ್ಪಯ್ಯ ಅಹಿಂಸೆ ಪರಮಧರ್ಮ ಎನ್ನುವ ಜೈನ ಧರ್ಮವನ್ನು ಶ್ರೇಷ್ಠವೆಂದು ಭಾವಿಸಿ ಮತಾಂತರಗೊಳ್ಳುತ್ತಾನೆ. ಹೀಗೆ ಪಂಪನಲ್ಲಿ ವೈದಿಕ ಮತ್ತು ಜೈನ ಪರಂಪರೆಗಳ ಸಂಸ್ಕಾರಗಳು ನೆಲೆಗೊಂಡವು. ಅಭಿರಾಮದೇವರಾಯನು ತಾನು ಹುಟ್ಟಿದ ಊರನ್ನು ಬಿಟ್ಟು ಕನ್ನಡ ನಾಡಿಗೆ ವಲಸೆ ಬಂದಂತೆ ಕಾಣಬರುತ್ತದೆ. ಹಾಗೆ ಬಂದವನು ಬನವಾಸಿ ಪ್ರಾಂತ್ಯದಲ್ಲಿ ನೆಲೆಸಿರಬೇಕು. ಪಂಪ ಇಲ್ಲಿಯೇ ಹುಟ್ಟಿ ಬೆಳೆದನೆಂದು ಊಹಿಸಲು ಸಾಕಷ್ಟು ಕಾರಣಗಳು ಇವೆ. ಬನವಾಸಿಗೆ ಬಂದು ದೂರದ ವೆಂಗಿಮಂಡಲದಲ್ಲಿ ಇದ್ದುಕೊಂಡೇ ತನ್ನ ಕೃತಿ ರಚನೆ ಮಾಡಿದ ಕವಿಯ ಮನಸ್ಸು ಅರ್ಜುನನ ಮೂಲಕ ಆರಂಕುಶಮಿಟ್ಟೊಡಂ ಎನ್ನುವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹಾಡುತ್ತಾನೆ. ಕವಿಯೂ ಕಲಿಯೂ ಆಗಿದ್ದ ಪಂಪನು ಚಾಲುಕ್ಯ ಹರಿಕೇಸರಿಯ ಆಶ್ರಯದಲ್ಲಿ ಇದ್ದುಕೊಂಡು ಆದಿಪುರಾಣಂ, ವಿಕ್ರಮಾರ್ಜುನ ವಿಜಯಂ ಎಂಬ 2 ಚಂಪೂ ಕೃತಿಗಳನ್ನು ರಚಿಸಿದ್ದಾನೆ. ಇವುಗಳಲ್ಲಿ ಆದಿಪುರಾಣವು ಆಗಮಿಕ ಅಂದರೆ ಧಾರ್ಮಿಕ ಕಾವ್ಯವಾದರೆ, ವಿಕ್ರಮಾರ್ಜುನ ವಿಜಯವು ಲೌಕಿಕ ಕಾವ್ಯವಾಗಿ 2 ಪ್ರಕಾರಗಳನ್ನು ಅವನು ಅನುಸರಣೆ ಮಾಡಿದ್ದಾನೆ. ಆ ಮೂಲಕ ಒಂದು ಹೊಸ ಮಾರ್ಗ ಪರಂಪರೆಗೆ ಪಂಪ ಬುನಾದಿಯನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪಂಪನ ಮೊದಲ ಕೃತಿಯಾದ ಆದಿಪುರಾಣವು, ಈ ಕೃತಿಯಲ್ಲಿ ಪಂಪ ಕವಿ ಧರ್ಮವನ್ನು ಮತ್ತು ಕಾವ್ಯ ಧರ್ಮವನ್ನು ಪಾಲಿಸಿರುವುದಾಗಿ ಹೇಳಿಕೊಂಡಿದ್ದಾನೆ. ಆದಿಪುರಾಣವು ಆದಿತೀರ್ಥಂಕರನಾದ ವೃಷಭನಾಥನ ಜನ್ಮಾಂತರಗಳ ಕಥೆಯಾಗಿದೆ. 16 ಆಶ್ವಾಸಗಳಲ್ಲಿ ಇರುವ ಈ ಕೃತಿಯು ಕೊನೆಯ 3 ಆಶ್ವಾಸಗಳಲ್ಲಿ ಅವನ ಮಕ್ಕಳಾದ ಭರತ, ಬಾಹುಬಲಿಯರ ಸ್ವಾರಸ್ಯಕರ ಪ್ರಸಂಗವನ್ನು ಒಳಗೊಂಡಿದೆ. ಪಂಪನ ಮೊದಲ ಕೃತಿ ಆದಿಪುರಾಣಕ್ಕೆ ಸಂಸ್ಕೃತದ ಜಿನಸೇನಾಚಾರ್ಯನ ಪೂರ್ವಪುರಾಣ ಆಕಾರ ಗ್ರಂಥವಾದರೆ, ಆತನ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯಕ್ಕೆ ವ್ಯಾಸ ವಿರಚಿತ ಸಂಸ್ಕೃತದ ಮಹಾಭಾರತ ಆಕಾರ ಗ್ರಂಥವಾಗಿದೆ. ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯನೀಸುವೆನ್ ಕವಿ ವ್ಯಾಸನೆಂಬ ಗರ್ವಮೆನಗಿಲ್ಲ ಎನ್ನುತ್ತಲೇ ಸಮಸ್ತ ಭಾರತದ ಕಥೆಯನ್ನು ಸಂಗ್ರಹಿಸಿದ್ದಾನೆ ಪಂಪ. ತನ್ನ ಆಶ್ರಯದಾತನಾದ ಹರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯಂ ಎಂಬ ಲೌಕಿಕ ಕಾವ್ಯವನ್ನು ರಚಿಸಿದ್ದಾನೆ. ಹರಿಕೇಸರಿಯೇ ಇಲ್ಲಿನ ಕಥಾನಾಯಕ. ಕೊನೆಯಲ್ಲಿ ಸುಭದ್ರೆಯೊಡನೆ ಪಟ್ಟಕ್ಕೆ ಏರುವವನು ಕೂಡ ಅವನೇ ಆಗಿದ್ದಾನೆ. ವಿಕ್ರಮಾರ್ಜುನ ವಿಜಯವೆಂದರೆ ಹರಿಕೇಸರಿಯ ವಿಜಯವೇ ಆಗಿದೆ. ಹರಿಕೇಸರಿಯ ಬಿರುದುಗಳೆಲ್ಲ ಅರ್ಜುನನ ಬಿರುದುಗಳಾಗಿವೆ. ಅರ್ಜುನನ ಬಿರುದುಗಳೆಲ್ಲ ಹರಿಕೇಸರಿಗೆ ಆರೋಪಿಸಲಾಗಿದೆ. ಇಲ್ಲಿ ಕೃಷ್ಣ ಅಪಾರ ದೂರದೃಷ್ಟಿಯುಳ್ಳ ರಾಜಕೀಯ ಮುತ್ಸದ್ದಿ, ಚತುರ ರಾಜಕಾರಣಿಯಾಗಿದ್ದಾನೆ. ಕರ್ಣ ಇಲ್ಲಿ
ಪ್ರತಿನಾಯಕನಾಗಿ ಚಿತ್ರಿತನಾಗಿದ್ದಾರೆ. ಇಷ್ಟು ಪಂಪನ ವೈಯಕ್ತಿಕ ವಿಚಾರಗಳು ಹಾಗೂ ಆತನ ಕೃತಿಗಳ ಪರಿಚಯವನ್ನು ನಾವು ಮಾಡಿಕೊಂಡ್ವಿ. ಈಗ ನಿಮಗೆ ಪಠ್ಯವಾಗಿ ನಿಗದಿ ಮಾಡಿರ್ತಕ್ಕಂತಹ ಕೃಷ್ಣ ಮತ್ತು ಕರ್ಣನ ಭೇಟಿ ಪ್ರಸಂಗವನ್ನು ನಾವು ನೋಡೋಣ. ಇಲ್ಲಿ ಪಂಪ ಮಹಾಕವಿಯ ವಿಕ್ರಮಾರ್ಜುನ ವಿಜಯದ 9ನೇ ಆಶ್ವಾಸದಿಂದ ನಾವು ಈ ಪಠ್ಯಭಾಗವನ್ನು ಆರಿಸಿಕೊಳ್ಳಲಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ ಮೇಲೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡಿಸುವುದಕ್ಕಾಗಿ ಶ್ರೀಕೃಷ್ಣನು ಹಸ್ತಿನಾವತಿಗೆ ಬಂದು ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನವನ್ನು ಮಾಡುತ್ತಾನೆ. ಕೃಷ್ಣ ಕೇಳಿದ ಅರ್ಧ ರಾಜ್ಯವನ್ನು ಕೊಡಲು ದುರ್ಯೋಧನ ನಿರಾಕರಣೆಯನ್ನು ಮಾಡ್ತಾನೆ. ಕೊನೆಗೆ ಶ್ರೀಕೃಷ್ಣ ಕಂಚಿ, ವಾರಣಾಸಿ, ಕಾಕಂದಿ, ಕುರುಸ್ಥಳ, ರುಕಸ್ಥಳ 5 ಊರುಗಳನ್ನಾದರೂ ಕೊಡಲು ಕೇಳ್ಕೊಳ್ತಾನೆ. ದುರ್ಯೋಧನ ಸೂಜಿ ಮನೆಯಷ್ಟು ಕೂಡ ಭೂಮಿಯನ್ನು ಪಾಂಡವರಿಗೆ ನಾನು ಕೊಡೋದಿಲ್ಲ ಅಂತಂದೇಳಿ ನಿರಾಕರಣೆಯನ್ನು ಮಾಡಿದಾಗ ಯುದ್ಧ ಅನಿವಾರ್ಯ ಆಗುತ್ತೆ. ಮುಂದೆ ಯುದ್ಧದಲ್ಲಿ ದುರ್ಯೋಧನನ ಶಕ್ತಿಯಾಗಿರ್ತಕ್ಕಂಥ ಕರ್ಣನನ್ನು ಶಕ್ತಿ ಕುಂದಿಸಲು ಕೃಷ್ಣನು ಅವನ ಜನ್ಮ ರಹಸ್ಯವನ್ನು ಹೇಳಿ ಪಾಂಡವರ ಕಡೆ ಅವನನ್ನು ಸೆಳೆಯಲು ಪ್ರಯತ್ನಿಸುವ ಕೃಷ್ಣನ ರಾಜತಾಂತ್ರಿಕ ನಡೆಯನ್ನು ಹಾಗೂ ಕೃಷ್ಣನ ಮಾತುಗಳನ್ನು ನಿರಾಕರಿಸುವ ಕರ್ಣ ದುರ್ಯೋಧನ ಮತ್ತು ಕರ್ಣನ ಸ್ನೇಹದ ಪರಾಕಾಷ್ಠತೆಯನ್ನು ಇಲ್ಲಿ ಈ ಕಾವ್ಯಭಾಗದ ಮೂಲಕ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಕಾವ್ಯಭಾಗ ಪ್ರಾರಂಭ ಆಗೋದು ಸಂಧಿ ವಿಫಲವಾದ ಮೇಲೆ ಕೃಷ್ಣ ಕುಂತಿಯ ಮನೆಗೆ ಹೋಗಿ ಚೊಚ್ಚಲ ಮಗನಾದ ಕರ್ಣನನ್ನು ಕಂಡು ಅವನು ಪಾಂಡವರಿಗೆ ಅಪಾಯಕಾರಿಯಾಗದಂತೆ ಕಾರ್ಯಸಿದ್ಧಿಯನ್ನು ಮಾಡುವಂತೆ ಆಕೆಗೆ ಸಲಹೆಯನ್ನು ನೀಡುತ್ತಾನೆ. ಅವಳ ಆಶೀರ್ವಾದವನ್ನು ಪಡೆದು ತನ್ನ ರಥವನ್ನು ಹತ್ತಿ ಕರ್ಣನ ಮನೆಯ ಮುಂದುಗಡೆಯೇ ಬಂದು ಬಲವಂತದಿಂದ ಕರ್ಣನನ್ನು ಸ್ವಲ್ಪ ದೂರ ಕಳುಹಿಸಿಕೊಟ್ಟು ಬರುವೆಯಂತೆ ಬಾ ಹೋಗೋಣ ಎಂದು ಕರೆದುಕೊಂಡು ರಥದಲ್ಲಿ ಕೂರಿಸಿಕೊಂಡು ಹೋಗುತ್ತಾನೆ ಕೃಷ್ಣ. ಮುಂದೆ ಒಂದು ಕಡೆ ರಥವನ್ನು ನಿಲ್ಲಿಸಿ ಅವನ ಮನಸ್ಸನ್ನು ಭೇದಿಸಲು ಈ ರೀತಿ ಹೇಳೋ ಪ್ರಯತ್ನವನ್ನು ಮಾಡ್ತಾನೆ. ಇದು ಚಂಪೂ ಕಾವ್ಯ ಆಗಿರೋದ್ರಿಂದ ಇಲ್ಲಿ ವೃತ್ತಗಳು, ಕಂದ ಪದ್ಯಗಳು ಹಾಗೂ ಅಲ್ಲಲ್ಲಿ ಗದ್ಯ ಬರುತ್ತೆ. ಈಗ ಮೊದಲನೇ ಪದ್ಯಭಾಗ ಉತ್ಪಲ ಮಾಲಾ ವೃತ್ತದಲ್ಲಿದೆ. ಭೇದಿಸಲೆಂದೆ ದಲ್ ನುಡಿದರ್ ಎನ್ನದಿರು ಒಯ್ಯನೆ ಕೇಳ ಕರ್ಣ ನಿನ್ನ ಹಾದಿಯೋಳಬ್ಬೆ ಕೊಂತಿ ನಿನಗೆ ಅಮ್ಮಂ ಅಹರ್ಪತಿ ಪಾಂಡುನಂದನರ್ ಸಹೋದರರು ಎಯ್ದೆ ಮೈದುನನೇ ನಾಂ ಪೆರತೇಂ ಪಡೆಮಾತೋ ನಿನ್ನದು ಈ ಮೇದಿನಿ ಪಟ್ಟಮುಂ ನಿನತೆ ನೀನು ಇರೆ ಮತ್ತೆ ಪೆರರ್ ನರೇಂದ್ರರೇ. ಪದವಿಭಾಗದ ಅರ್ಥವನ್ನು ನೋಡಿ. ಭೇದಿಸಲೆಂದೆ ನಿನ್ನ ಮನಸ್ಸನ್ನು ಹೊಡೆಯಲೆಂದು ದಲ್ ನಿಶ್ಚಯವಾಗಿ ನುಡಿದರು ಎನ್ನದಿರು ನಿನ್ನ ಮನಸ್ಸನ್ನು ಹೊಡೆಯಲೆಂದು ಈ ರೀತಿ ನುಡಿದೆ ಅಂತ ಅಂದ್ಕೋಬೇಡ. ಒಯ್ಯನೆ ಕೇಳ ಕರ್ಣ, ಒಯ್ಯನೆ ಅಂದರೆ ಸಮಾಧಾನದಿಂದ ಕೇಳೆಯ ಕರ್ಣ, ನಿನ್ನ ಹಾದಿಯೋಳ ಅಬ್ಬೆ ಕೊಂತಿ. ಈ ಹಿಂದೆ ಕುಂತಿ ನಿನ್ನ ತಾಯಿ, ಆದಿ ಅಂದರೆ ಹಿಂದೆ. ನಿನಗೆ ಅಮ್ಮಂ ಅಹರ್ಪತಿ, ಅಮ್ಮಂ ಅಂದರೆ ಇಲ್ಲಿ ಹಳೆಗನ್ನಡದಲ್ಲಿ ಅಮ್ಮ ಅಂತಂದೇಳಿದರೆ ತಂದೆ. ನಿನಗೆ ತಂದೆ ಸೂರ್ಯನು, ಪಾಂಡುನಂದನರ್ ಸಹೋದರರು, ಪಾಂಡವರು ನಿನ್ನ ಸಹೋದರರು. ಎಯ್ದೆ ಮೈದುನನೇ ನಾಂ, ನಿಜಕ್ಕೂ ನಾನು ನಿನಗೆ ಮೈದುನ ಅಂದರೆ ಇಲ್ಲಿ ಪಾಂಡವರು ನಿನಗೆ ಸಹೋದರರಾಗಿರೋದ್ರಿಂದ, ಕುಂತಿ ನಿನ್ನ ತಾಯಿಯಾಗಿರೋದ್ರಿಂದ ನಾನು ನಿನಗೆ ಮೈದುನನಾಗ್ತೇನೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಕೃಷ್ಣನ ತಂದೆಯಾದ ವಸುದೇವ ಮತ್ತು ಕುಂತಿ ಈ ಇಬ್ಬರು
ಶೂರಸೇನ ಎಂಬ ಯಾದವ ವಂಶದ ರಾಜನ ಮಕ್ಕಳಾಗಿರ್ತಾರೆ. ಶೂರಸೇನ ತನ್ನ ಸೋದರ ಸಂಬಂಧಿ ಆಗಿರ್ತಕ್ಕಂಥ ಕುಂತಿ ಭೋಜನಿಗೆ ಮಕ್ಕಳಿಲ್ಲದೆ ಇದ್ದುದರಿಂದ ಕುಂತಿಯನ್ನು ಆ ಕುಂತಿ ಭೋಜನ ಮನೆಯಲ್ಲಿ ಇರೋದಕ್ಕೆ ಬಿಟ್ಟಿರ್ತಾನೆ. ಕುಂತಿಯ ಮೊದಲ ಹೆಸರು ಪೃಥೆ ಅಂತಂದೇಳಿ. ಕುಂತಿ ಭೋಜ ಅವಳನ್ನು ಸಾಕೊಂಡಿದ್ದರಿಂದ ಅವಳಿಗೆ ಕುಂತಿ ಅನ್ನೋ ಹೆಸರು ಆ ನಂತರ ಬರುತ್ತೆ. ಹೀಗೆ ಕುಂತಿ ಭೋಜನ ಮನೆಯಲ್ಲಿ ಸಾಕು ಮಗಳಾಗಿ ಇದ್ದಂಥ ಸಮಯದಲ್ಲಿ ಒಮ್ಮೆ ದುರ್ವಾಸ ಮುನಿಗಳು ಕುಂತಿ ಭೋಜನ ಮನೆಯಲ್ಲಿ ಆತಿಥ್ಯವನ್ನು ಪಡೀತಾರೆ. ಆಗ ಆ ದುರ್ವಾಸ ಮುನಿಗಳ ಆತಿಥ್ಯವನ್ನು ಮಾಡಿದಂತಹ ಕುಂತಿಗೆ ದುರ್ವಾಸ ಮುನಿಗಳು 5 ಮಂತ್ರಾಕ್ಷರಗಳನ್ನು ಅವಳಿಗೆ ನೀಡಿ ಹೋಗ್ತಾರೆ. ಇನ್ನೂ ಮದುವೆಯಾಗದ ಕನ್ಯೆಯಾಗಿದ್ದಂತಹ ಕುಂತಿ ಆ ಮಂತ್ರಾಕ್ಷರಗಳನ್ನು ಪರೀಕ್ಷೆ ಮಾಡಿ ನೋಡೋದಕ್ಕೆ ಅದರಲ್ಲಿ ಒಂದು ಮಂತ್ರಾಕ್ಷರವನ್ನು ತಗೊಂಡು ಸೂರ್ಯದೇವನನ್ನು ಜಪಿಸ್ತಾಳೆ. ಸೂರ್ಯ ಪ್ರತ್ಯಕ್ಷನಾಗಿ ಆಕೆಗೆ ತನ್ನ ಅನುರೂಪನಾದಂತಹ ಒಂದು ಮಗುವನ್ನು ಅವಳಿಗೆ ನೀಡ್ತಾನೆ. ಆದರೆ ಕುಂತಿ ಮದುವೆ ಆಗದೇ ಇರತಕ್ಕಂತಹ ತಾನು ಒಂದು ಮಗುವಿಗೆ ತಾಯಿಯಾಗಿದ್ದೇನೆ ಅಂತಂದೇಳಿ ಈ ಜಗತ್ತಿಗೆ ಗೊತ್ತಾದರೆ ಅಪವಾದ ಆಗುತ್ತೆ ಅಂತಂದೇಳಿ ಆ ಲೋಕಾಪವಾದಕ್ಕೆ ಅಂಜಿದಂತಹ ಕುಂತಿ ಸೂರ್ಯನಿಂದ ತನಗೆ ದೊರೆತಂತಹ ಆ ಮಗುವನ್ನು ಸಹಜ ಎದೆಕವಚ ಕರ್ಣಕುಂಡಲ ಸಹಿತವಾದಂತಹ ಮಗುವನ್ನು ಗಂಗಾ ನದಿಯಲ್ಲಿ ನೀರಿನಲ್ಲಿ ತೇಲಿ ಬಿಡ್ತಾಳೆ. ಆ ಮಗು ನೀರಿನಲ್ಲಿ ತೇಲಿ ಹೋದಂತಹ ಮಗು ಧೃತರಾಷ್ಟ್ರನ ಸಾರಥಿಯಾದಂತಹ ಅಧಿರಥ ಎಂಬ ಬೆಸ್ತನ ಕೈಗೆ ಸಿಗುತ್ತೆ. ಆ ಬೆಸ್ತ ಆ ಮಗುವನ್ನು ತಗೊಂಡು ಮಕ್ಕಳಿಲ್ಲದೆ ಇದ್ದಂತಹ ತನ್ನ ಹೆಂಡತಿ ರಾಧೆಗೆ ಕೊಡ್ತಾನೆ. ರಾಧೆ ಅವನನ್ನು ಸಾಕಿದ್ರಿಂದ ಕರ್ಣ ರಾಧೆಯ ಅಂತಂದೇಳಿ ಕರೆಸ್ಕೊಳ್ತಾನೆ. ವಸುಸೇನ ಎಂಬ ಹೆಸರಿನಲ್ಲಿ ಅವನು ದೊಡ್ಡವನಾಗ್ತಾನೆ. ಮುಂದೆ ಅವನು ದುರ್ಯೋಧನನ ಸಂಪರ್ಕಕ್ಕೆ ಬಂದು ಅವನ ಸ್ನೇಹ ವಿಶ್ವಾಸವನ್ನು ಅವನು ಪಡ್ಕೊಳ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಕೃಷ್ಣ ಕರ್ಣನ ಜನ್ಮ ರಹಸ್ಯವನ್ನು ಇಲ್ಲಿ ಈ ಪದ್ಯಭಾಗದಲ್ಲಿ ಹೇಳ್ತಾ ಇದ್ದಾನೆ. ಪಾಂಡವರು ನಿನ್ನ ಸಹೋದರರು ಏಯ್ದೆ ಮೈದುನ ನೆನೆ ನಾಂ ನಿಜಕ್ಕೂ ನಾನು ನಿನಗೆ ಮೈದುನ ಪೆರತೇಂ ಪಡೆ ಮಾತೋ ಹೆಚ್ಚು ಹೇಳುವುದೇನು ಬೇರೆ ಬಿಡುಮಾತುಗಳು. ಪಡೆಮಾತು ಅಂದರೆ ಬಿಡುಮಾತುಗಳು. ನಿನ್ನದು ಈ ಮೇದಿನಿ ಈ ಭೂಮಿಯೆಲ್ಲವೂ ನಿನ್ನದೇ. ಪಟ್ಟಮುಂ ನಿನ್ನತೆ ಪಟ್ಟವೂ ಕೂಡ ನಿನ್ನದೇ. ನೀನು ಹಿರೆ ಮತ್ತೆ ಪೆರರ್ ನರೇಂದ್ರರೇ ನೀನಿರುವಲ್ಲಿ ಮತ್ತೆ ಇತರರು ರಾಜರಾಗಬಲ್ಲರೇ ಅಂತ ಕೃಷ್ಣ ಕರ್ಣನಿಗೆ ಹೇಳ್ತಾ ಇದ್ದಾನೆ. ಈ ಪದ್ಯಭಾಗದ ಭಾವಾರ್ಥವನ್ನು ನಾವು ನೋಡೋದೇ ಆದರೆ, ಕೇಳು ಕರ್ಣ, ನಿನ್ನ ಮನಸ್ಸನ್ನು ಒಡೆಯಲು ಹೀಗೆ ಹೇಳಿದೆನೆಂದು ನುಡಿಯದಿರು, ಸಮಾಧಾನದಿಂದ ಕೇಳಯ್ಯ ಕರ್ಣ. ಕುಂತಿಯು ನಿನ್ನ ತಾಯಿ ಹಿಂದೆ, ಸೂರ್ಯನು ನಿನ್ನ ತಂದೆ, ಪಾಂಡವರು ನಿನ್ನ ಸಹೋದರರು. ನಿಜಕ್ಕೂ ನಾನು ನಿನಗೆ ಮೈದುನ, ಹೆಚ್ಚು ಹೇಳುವುದೇನು ಬಿಡುಮಾತುಗಳು. ಈ ಭೂಮಿಯೆಲ್ಲವೂ ನಿನ್ನದೇ, ಪಟ್ಟವೂ ನಿನ್ನದೇ. ನೀನಿರುವಲ್ಲಿ ಮತ್ತೆ ಇತರರು ರಾಜರಾಗಬಲ್ಲರೇ ಎಂದು ಕೃಷ್ಣ ಕರ್ಣನನ್ನು ಕುರಿತು ರಥದಲ್ಲಿ ಈ ರೀತಿ ಹೇಳ್ತಾನೆ. ಮುಂದಿನ ಪದ್ಯಭಾಗ ಕಂದ ಪದ್ಯದಲ್ಲಿದೆ. ಗಂಗೆಗೆ ಕೈಯಡೆಂದು ಉತ್ತುಂಗಸ್ತನಿ ಕೊಟ್ಟು ಪೋಗೆ ಸುತಂ ಕಂಡು ಆತ್ಮಾಂಗನೆ ರಾಧೆಗಿತ್ತು ಮನಂಗೊಳೆ ರಾಧೆಯ ಎನಿಸಿ ಸೂತ ಜನಾದೈ. ಅಂದರೆ ರಕ್ಷಣೆಯನ್ನು ಮಾಡಿಕೋ ಈ ಮಗುವನ್ನು ಅಂತಂದೇಳಿ. ಕೈಯೆಡೆ ಅಂದರೆ ರಕ್ಷಣೆಗಾಗಿ ಕೊಟ್ಟ ವಸ್ತು ಅಂತಂದೇಳಿ. ಗಂಗೆಗೆ ಅಂದರೆ ಕುಂತಿ ತಾನು ಇನ್ನೂ ಕನ್ಯೆಯಾಗಿರೋದ್ರಿಂದ ಸೂರ್ಯನಿಂದ ತನಗೆ ವರವಾಗಿ ಬಂದಂತಹ ಆ ಮಗುವನ್ನು ರಕ್ಷಣೆ ಮಾಡ್ಕೋ ಅಂತಂದೇಳಿ ಗಂಗಾ ನದಿಯ ನೀರಿನಲ್ಲಿ
ಆ ಮಗುವನ್ನು ತೇಲಿಬಿಡ್ತಾಳೆ. ಗಂಗೆಗೆ ಕೈಯಡೆಂದು ಉತ್ತುಂಗಸ್ತನಿ ಅಂದರೆ ಉಬ್ಬಿದೆದೆಯ ಯುವತಿಯಾದ ಕುಂತಿ ರಕ್ಷಣೆಗಾಗಿ ಗಂಗೆಗೆ ಕೊಟ್ಟು ಹೋಗಲು ಸುತಂ ಕಂಡು. ಸುತಂ ಅಂದರೆ ಇಲ್ಲಿ ಬೆಸ್ತ, ಅಂದರೆ ಧೃತರಾಷ್ಟ್ರನ ಸಾರಥಿಯಾದ ಅಧೀರಥ ಎಂಬ ಬೆಸ್ತನಿಗೆ ಆ ಮಗು ಸಿಗುತ್ತೆ. ಸುತಂ ಕಂಡು ಆತ್ಮಾಂಗನೆ ರಾಧೆಗಿತ್ತು, ಅಂದರೆ ಅಂಗನೆ ಅಂದರೆ ಸ್ತ್ರೀ, ಆತ್ಮಾಂಗನೆ ಅಂದರೆ ಇಲ್ಲಿ ಆ ಸುತನ ಹೆಂಡತಿ, ತನ್ನ ಹೆಂಡತಿಯಾದ ರಾಧೆಗೆ ಇತ್ತು ಮನಂಗೊಳೆ ಅಂದರೆ ಸಂತೋಷಗೊಳಿಸಲು. ರಾಧೆಯನ್ನು ಎನಿಸಿ ಸೂತಜನಾದೈ, ನೀನು ರಾಧೆಯ ಅಂತಂದೇಳಿ ಕರೆಸ್ಕೊಂಡು ಸೂತಪುತ್ರನಾಗಿದ್ದೀಯ ಅಂತಂದೇಳಿ ಕೃಷ್ಣ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಈ ಪದ್ಯಭಾಗದ ಭಾವಾರ್ಥ: ನಿನ್ನನ್ನು ಉಬ್ಬಿದೆದೆಯ ಯುವತಿಯಾದ ನಿನ್ನ ತಾಯಿ ಕುಂತಿಯು ಗಂಗೆಗೆ ರಕ್ಷಿಸಲು ಕೊಟ್ಟು ಹೋಗಲು ಅದನ್ನು ನೋಡಿದ ಸುತನು ತನ್ನ ಹೆಂಡತಿಯಾದ ರಾಧೆಗೆ ಕೊಟ್ಟು ಸಂತಸ ಪಡಲು ಅದರಿಂದ ನೀನು ರಾಧೆಯನೂ ಎನಿಸಿಕೊಂಡು ಸೂತಪುತ್ರನಾಗಿದ್ದೀಯೆ ಎಂದನು ಕೃಷ್ಣ. ಮುಂದಿನ ಪದ್ಯಭಾಗ ಕಂದ ಪದ್ಯದಲ್ಲಿದೆ. ನಿನ್ನ ಉತ್ಪತ್ತಿಯನು ಇಂತೆಂದು ಎನ್ನರುಂ ಅಣಂ ಅರಿಯರ್ ಅರಿವೆ ನಾಂ ಸಹದೇವಂ ಪನ್ನಗಕೇತು ದಿನೇಶಂ ನಿನ್ನ ಅಂಬಿಕೆ ಕುಂತಿಯು ಇಂತಿವರ್ ನೆರೆಬಲ್ಲರ್. ಮುಂದುವರೆದು ಕರ್ಣನಿಗೆ ಕೃಷ್ಣ ಅವನ ಜನ್ಮ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ನಿನ್ನ ಉತ್ಪತ್ತಿಯನ್ನು ಅಂದರೆ ನಿನ್ನ ಜನನವನ್ನು ಇಂತೆಂದು ಈ ರೀತಿ ಎಂದು ಎನ್ನರೂ ಯಾರೊಬ್ಬರೂ ಅಣಂ ಸ್ವಲ್ಪವೂ ಅರಿಯರ್ ತಿಳಿಯರು, ಅಂದರೆ ನಿನ್ನ ಹುಟ್ಟಿನ ರೀತಿ ಹೀಗೆಂದು ಯಾರಿಗೂ ಸ್ವಲ್ಪವೂ ತಿಳಿಯದು. ಅರಿವೆ ನಾಂ ನಾನು ತಿಳಿದಿದ್ದೇನೆ. ಕೃಷ್ಣ ಹೇಳ್ತಿದ್ದಾನೆ, ಅರಿವೆ ನಾಂ ಸಹದೇವಂ ಸಹದೇವ ತಿಳಿದಿದ್ದಾನೆ. ಪನ್ನಗ ಕೇತು, ಪನ್ನಗ ಅಂದರೆ ಹಾವು, ಕೇತು ಅಂದರೆ ಧ್ವಜ. ಹಾವಿನ ಚಿತ್ರವಿರುವ ಧ್ವಜವನ್ನು ತನ್ನ ರಥದ ಧ್ವಜವನ್ನಾಗಿ ಹೊಂದಿದವನು ದುರ್ಯೋಧನ. ಹಾಗಾಗಿ ಅವನಿಗೆ ಪನ್ನಗ ಕೇತು, ಉರಗ ಪತಾಕ ಅಂತಲೂ ಕೂಡ ಕರಿತೇವೆ. ದುರ್ಯೋಧನ ಅರಿತಿದ್ದಾನೆ. ದಿನೇಶ ಅಂದರೆ ಇಲ್ಲಿ ಸೂರ್ಯ ತಿಳಿದಿದ್ದಾನೆ. ನಿನ್ನ ಅಂಬಿಕೆ ಕುಂತಿಯು, ನಿನ್ನ ಅಂಬಿಕೆ ಅಂದರೆ ತಾಯಿ, ನಿನ್ನ ತಾಯಿಯಾದ ಕುಂತಿ ಇಂತಿವರ್ ನೆರೆಬಲ್ಲರ್, ಇಷ್ಟು ಜನ ನೆರೆಬಲ್ಲರ್, ನೆರೆ ಅಂದರೆ ಚೆನ್ನಾಗಿ ಸಂಪೂರ್ಣವಾಗಿ ಬಲ್ಲವರಾಗಿದ್ದೇವೆ. ಈ 5 ಜನಕ್ಕೆ ನಿನ್ನ ಜನ್ಮ ರಹಸ್ಯ ಮಾತ್ರ ಗೊತ್ತಿರೋದು ಅಂತಂದೇಳಿ ಕೃಷ್ಣ ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ಹೇಳಿ ಪಾಂಡವರ ಕಡೆಗೆ ಸೆಳಿತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಪದ್ಯಭಾಗದ ಭಾವಾರ್ಥ: ಕೃಷ್ಣನು ಕರ್ಣನಿಗೆ ಹೇಳಿದ ನಿನ್ನ ಹುಟ್ಟಿನ ರೀತಿ ಹೀಗೆಂದು ಯಾರಿಗೂ ಸ್ವಲ್ಪವೂ ತಿಳಿಯದು, ನಾನು ತಿಳಿದಿದ್ದೇನೆ. ಮತ್ತು ಸಹದೇವ, ದುರ್ಯೋಧನ, ಸೂರ್ಯ, ನಿನ್ನ ತಾಯಿಯಾದ ಕುಂತಿ ಇವರು ಪೂರ್ಣವಾಗಿ ಬಲ್ಲೆವು ಅಂತಂದೇಳಿ ಕೃಷ್ಣ ಕರ್ಣನಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಪದ್ಯಭಾಗ ಗದ್ಯದಲ್ಲಿ ಇದೆ. ದುರ್ಯೋಧನಂ ನಿನ್ನನು ಏತರೋಳ್ ನಂಬಿದವನೆಂದೊಡೆ ನೀನು ತಾನು ಓರ್ಮೆ ಗಂಗಾನದಿ ತೀರದೋಳ್ ಬೇಂಟೆಯಾಡುವಲ್ಲಿ ತತ್ಸಮೀಪದ ತಾಪಸಾಶ್ರಮದೋಳ್ ಸತ್ಯಂತಪರೆಂಬ ದಿವ್ಯಜ್ಞಾನಿಗಳಂ ಕಂಡು ಪೊಡೆವಟ್ಟು ಇರುವರುಂ ಪರಸಿ ನಿನಗೆ ಮುನ್ನವೇ ಏರಲ್ ತರಿಸಿದೊಡೆ ಸುಯೋಧನನು ವಹಿಸಿ ನಿನ್ನಂ ಪೋಗಲ್ವೆಳ್ದು. ಪದ ವಿಭಾಗದ ಅರ್ಥ ನೋಡಿ. ದುರ್ಯೋಧನಂ ನಿನ್ನನು ಏತರೋಳ್ ನಂಬಿದವನೆಂದೊಡೆ, ದುರ್ಯೋಧನನು ನಿನ್ನನ್ನು ಯಾವ ಕಾರಣದಿಂದ ನಂಬಿದ್ದಾನೆ ಅಂತಂದೇಳಿದರೆ, ನೀನು ಮತ್ತು ದುರ್ಯೋಧನ ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಬೇಟೆಯಾಡುವಾಗ ತತ್ಸಮೀಪದ ತಾಪಸಾಶ್ರಮದೋಳ್,
ತತ್ ಅಂದರೆ ಅಲ್ಲೇ ಸಮೀಪದಲ್ಲೇ ಇದ್ದಂತಹ ತಾಪಸ ಅಂದರೆ ತಪಸ್ವಿಗಳ ಆಶ್ರಮದಲ್ಲಿ ಸತ್ಯಂತಪರೆಂಬ ದಿವ್ಯಜ್ಞಾನಿಗಳಂ ಕಂಡು ಪೊಡೆವಟ್ಟು. ಸತ್ಯಂತಪರೆಂಬ ದಿವ್ಯಜ್ಞಾನಿಗಳನ್ನು ಋಷಿಗಳನ್ನು ಕಂಡು ಪೊಡೆವಟ್ಟು ಅಂದರೆ ನಮಸ್ಕಾರ ಮಾಡಿದ್ದೀರಿ. ಇರುವರೂ ಪರಸಿ ನಿಮ್ಮಿಬ್ಬರನ್ನ ಋಷಿಮುನಿಗಳು ಹರಸಿ ನಿನಗೆ ಮುನ್ನಮೇ ಹೇರಲ್ ತರಿಸಿದೊಡೆ. ನಿನಗೆ ಮೊದಲು ಕುಳಿತುಕೊಳ್ಳಲು ಆಸನವನ್ನು ತರಿಸಿಕೊಟ್ರು. ಇದನ್ನು ನೋಡಿದಂತಹ ಸುಯೋಧನ ಏ ವಹಿಸಿ ಅಂದರೆ ನಾಚಿಕೆಯಿಂದ ಲಜ್ಜಿತನಾಗಿ ನಿನ್ನಂ ಪೋಗಲ್ವೇಳ್ದು ನಿನ್ನನ್ನು ಹೊರಗ ಹೋಗಲು ಹೇಳಿ. ಮುಂದಿನ ಈ ಗದ್ಯ ಭಾಗದ ಅರ್ಥ ನೋಡಿ. ದುರ್ಯೋಧನನು ನಿನ್ನನ್ನು ಯಾವ ಕಾರಣದಿಂದ ನಂಬಿದವನೆಂದಡೆ ನೀನು ಆತನು ಒಂದು ಸಲ ಗಂಗಾ ತೀರದಲ್ಲಿ ಬೇಟೆಯಾಡುತ್ತಿರುವಾಗ ಸಮೀಪದಲ್ಲಿದ್ದ ತಪಸ್ವಿಗಳ ಆಶ್ರಮದಲ್ಲಿ ಸತ್ಯಂತಪರೆಂಬ ದಿವ್ಯಜ್ಞಾನಿಗಳನ್ನು ಕಂಡು ನಮಸ್ಕಾರ ಮಾಡಿದಿರಿ. ನಿಮ್ಮಿಬ್ಬರನ್ನು ಅರಸಿ ಅವರು ನಿನಗೆ ಮೊದಲು ಆಸನವನ್ನು ತರಿಸಿಕೊಟ್ಟರು. ದುರ್ಯೋಧನನು ಲಜ್ಜಿತನಾಗಿ ನಿನ್ನನ್ನು ಹೊರಗೆ ಹೋಗಲು ಹೇಳಿ. ಮುಂದಿನ ಪದ್ಯಭಾಗ ಉತ್ಪಲಮಾಲಾ ವೃತ್ತದಲ್ಲಿದೆ. ಹಾನಿರೆ ನೀವಿದೇಕೆ ದಯಗೈದಿರೋ ಮಿಂಗುಲಿಗಂಗೆ ಪೇಳೆಂ ಎಂದು ಆ ನರನಾಥನಂ ತಿಳಿಪೆ ತನ್ಮುನಿ ಭೂಭುಜನು ಎಯ್ದೆ ನಂಬಿ ಕಾನಿನ ಸಮಂತು ಪಾಟಿಸುವೆನ್ ಮುಳ್ಳೊಳೆ ಮುಳ್ಳನೆಂದು ತಾನು ಈ ನಯದಿಂದೆ ಪೆರ್ಚಿ ಪೊರೆದು ಅಳ್ಕಳೋಳ್ ಅಂದು ಒಡನುಂಡನಲ್ಲವೇ. ಪದವಿಭಾಗದ ಅರ್ಥವನ್ನು ನಾವು ನೋಡೋಣ. ಆನಿರೆ ನೀವಿದೇಕೆ ದಯಗೈದಿರೋ ಮಿಂಗುಲಿಗಂಗೆ ಅಂದರೆ ಆ ಸತ್ಯಂತಪರ ಮುನಿಗಳನ್ನು ಇಲ್ಲಿ ದುರ್ಯೋಧನ ಕೇಳ್ತಾ ಇದ್ದಾನೆ. ರಾಜನಾಗಿರುವ ನಾನಿರುವಾಗ ನೀವು ಆ ಬೆಸ್ತನಿಗೆ ಮೊದಲು ಗೌರವವನ್ನು ತೋರಿ ಅವನಿಗೆ ಕೂತ್ಕೊಳ್ಳೋದಕ್ಕೆ ಆಸನವನ್ನು ತರಿಸ್ಕೊಟ್ರಲ್ಲ ಯಾಕೆ ಅಂತಂದೇಳಿ ಆ ಸತ್ಯಂತಪರ ಮುನಿಗಳನ್ನು ದುರ್ಯೋಧನ ಕೇಳ್ತಾ ಇದ್ದಾನೆ. ಆನಿರೆ ನೀವಿದೇಕೆ ದಯಗೈದಿರೋ ಮಿಂಗುಲಿಗಂಗೆ ಅಂದರೆ ಮಿಂಗುಲಿ ಅಂದರೆ ಮೀನು ಕೊಲ್ಲುವ ಸ್ವಭಾವವುಳ್ಳವನು ಬೆಸ್ತ. ಆ ಬೆಸ್ತನಿಗೆ ನೀವಿದೇಕೆ ದಯಗೈದಿರಿ. ಪೇಳೆಂ ಅಂದರೆ ಹೇಳಿ ಎಂದು ಆ ನರನಾಥನಂ ತಿಳಿಪೆ. ಆ ನರನಾಥ ಅಂದರೆ ಇಲ್ಲಿ ದುರ್ಯೋಧನ ಕೇಳಲು ಆ ಋಷಿಯನ್ನು ರಾಜನು ಹೇಳಿ ಎಂದಾಗ ತನ್ಮುನಿ ಆಗ ಆ ಮುನಿ ಭೂಭುಜನು ಹೇಯ್ದೆ ನಂಬಿ. ಭೂಭುಜ ಅಂದರೆ ಈ ದುರ್ಯೋಧನ ರಾಜನನ್ನು ನಂಬಿ ಕಾನಿನ ಅಂದರೆ ಅವನು ಕುಂತಿಗೆ ಮದುವೆಗೆ ಮೊದಲೇ ಜನಿಸಿದವನು. ಕಾನಿನ ಅಂದರೆ ಕನ್ಯೆಯ ಮಗ ಅನ್ನೋ ಅರ್ಥ. ಅವನು ಕಾನಿನ ಅಂತಂದೇಳಿ ಕುಂತಿಯ ಮಗ ಅಂತಂದೇಳಿ ಸತ್ಯಂತಪ ಮಹರ್ಷಿಗಳು ತಿಳಿಸಿದಾಗ ಆಗ ದುರ್ಯೋಧನ ಸಮಂತು ಪಾಟಿಸುವೆನ್ ಒಯ್ಯನೆ. ಸಮಂತು ಅಂದರೆ ಮೆಲ್ಲಗೆ ಕೀಳುವೆನು ತೆಗೆಯುವೆನು ಚೆನ್ನಾಗಿ. ಒಯ್ಯನೆ ಅಂದರೆ ಚೆನ್ನಾಗಿ. ಮುಳ್ಳೊಳೆ ಮುಳ್ಳನೆಂದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಉಪಾಯವನ್ನು ಮಾಡುತ್ತೇನೆ. ತಾನು ಈ ನಯದಿಂದ ಪೆರ್ಚಿ ಈ ಉದ್ದೇಶದಿಂದ ಬಹಳ ಪೊರೆದು ಪೋಷಿಸಿ ಅಳ್ಕಳೋಳ್ ಅಂದರೆ ಪ್ರೀತಿಯಿಂದ ಅಂದು ಒಡ ಉಂಡನಲ್ಲವೇ. ಪ್ರೀತಿಯಿಂದ ನಿನ್ನೊಡನೆ ವಿಶ್ವಾಸವನ್ನು ಸ್ನೇಹವನ್ನು ಬೆಸೆದಿದ್ದಾನೆಯೇ ಹೊರತು ಬೇರೆ ಉದ್ದೇಶವಿಲ್ಲ ಎಂದು ಕರ್ಣನಿಗೆ ಕೃಷ್ಣ ಅವನ ಜನ್ಮ ರಹಸ್ಯವನ್ನು ಹೇಳಿ ಪಾಂಡವರ ಕಡೆ ಅವನ ಮನಸ್ಸನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾನೆ ಕೃಷ್ಣ. ಈ ಪದ್ಯಭಾಗದ ಅರ್ಥವನ್ನು ನೋಡಿ, ಭಾವಾರ್ಥವನ್ನು. ನಾನಿರುವಾಗ ತಾವಿದೇಕೆ ಆ ಬೆಸ್ತರನಿಗೆ ದಯಗೈದಿರಿ ಎಂದು ಆ ಋಷಿಯನ್ನು ಹೇಳಿ ಎಂದಾಗ ಅವರು ದೊರೆಯನ್ನು ನಂಬಿ ಎಲ್ಲವನ್ನೂ ತಿಳಿಸಿದರು. ದೊರೆಯು ನಂಬಿ ಕರ್ಣ
ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಉಪಾಯವನ್ನು ಮಾಡುವೆನೆಂದು ನಿನ್ನನ್ನು ಈ ಉದ್ದೇಶದಿಂದ ಬಹಳ ಪೋಷಿಸುತ್ತಾ ಪ್ರೀತಿಯಿಂದ ನಿನ್ನೊಡನೆ ಉಂಡನಲ್ಲವೇ, ಬೇರೆ ಉದ್ದೇಶವಿಲ್ಲ ಎಂದು ಹೇಳುತ್ತಾನೆ. ಮುಂದಿನ ಪದ್ಯಭಾಗ ಉತ್ಪಲಮಾಲಾ ವೃತ್ತದಲ್ಲಿದೆ. ನೆತ್ತಮನಾಡಿ ಭಾನುಮತಿ ಸೋಲ್ತಡೆ ಸೋಲಮನೀವುದೆಂದು ಕಾಡುತ್ತಿರೆ ಲಂಬಣಂ ಪರಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರೆ ಏವವಿಲ್ಲದೆ ಇವನ್ ಆಯುವುದೋ ತಪ್ಪದೆ ಪೇಳೆಂಬ ಭೂಪೋತ್ತಮನಂ ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನಲ್ಲವೇ. ನೋಡಿ, ಇಲ್ಲಿವರೆಗೂ ನಾವು ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ಹೇಳಿ ಪಾಂಡವರ ಕಡೆ ಅವನನ್ನು ಸೆಳೀತಕ್ಕಂತಹ ಕೃಷ್ಣನ ರಾಜತಾಂತ್ರಿಕ ನಡೆಯನ್ನು ನಾವು ಇಲ್ಲಿವರೆಗೂ ನೋಡಿದ್ವಿ. ಆದರೆ ಇಲ್ಲಿ ಈ ಪದ್ಯಭಾಗದ ಮೂಲಕ ಕರ್ಣ ದುರ್ಯೋಧನನೊಂದಿಗೆ ತನಗೆ ಎಂತಹ ಸ್ನೇಹ ಇತ್ತು ಅನ್ನೋದನ್ನು ಇಲ್ಲಿ ಒಂದು ಸನ್ನಿವೇಶವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ತನ್ನ ಮೇಲೆ ವಿಶ್ವಾಸವನ್ನು ಇಟ್ಟಂತಹ ದುರ್ಯೋಧನನನ್ನು ನಾನು ಯಾವ ಕಾರಣಕ್ಕೂ ಬಿಟ್ಟು ಪಾಂಡವರ ಕಡೆ ಸೇರೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾನೆ. ನೋಡಿ, ಪದವಿಭಾಗದ ಅರ್ಥ: ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ. ನೆತ್ತಮ ಅಂದರೆ ಪಗಡೆಯಾಟ. ಒಮ್ಮೆ ದುರ್ಯೋಧನನ ರಾಣಿಯಾದಂತಹ ಭಾನುಮತಿ ಮತ್ತು ಕರ್ಣ ಇವರಿಬ್ಬರು ವಿನೋದಕ್ಕಾಗಿ ಪಗಡೆಯನ್ನು ಆಡಿದಾಗ ಆ ಪಗಡೆಗೆ ಪಣವಾಗಿ ಮುತ್ತಿನ ಹಾರವನ್ನು ಇಟ್ಟಿರ್ತಾರೆ. ಆ ಪಗಡೆ ಆಟದಲ್ಲಿ ಭಾನುಮತಿ ಸೋತಾಗ ಆ ಮುತ್ತಿನ ಹಾರವನ್ನು ಕೊಡೋದಕ್ಕೆ ಭಾನುಮತಿ ನಿರಾಕರಣೆಯನ್ನು ಮಾಡ್ತಾಳೆ. ಕೊನೆಗೆ ಪಣವಾಗಿಟ್ಟಿದ್ದ ಮುತ್ತಿನ ಹಾರವನ್ನು ಕೊಡಲೇಬೇಕು ಅಂತಂದೇಳಿ ಕರ್ಣ ಅದನ್ನು ಬಲವಂತವಾಗಿ ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಮುತ್ತಿನ ಹಾರ ಹರಿದು ಹೋಗುತ್ತೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದು ಆ ಚೆಲ್ಲಿ ಹೋಗಿದ್ದಂತಹ ಮುತ್ತುಗಳನ್ನು ಆಯ್ದುಕೊಂಡು ಬಿಡದೆ ಕೇಳು ಪಣವನ್ನು ಕೊಡಲು ಅಂತಂದೇಳಿ ಕರ್ಣನ ಪರವಾಗಿ ಮಾತನಾಡಿ ಅಲ್ಲಿ ತನ್ನ ಸ್ನೇಹದ ಪಾರಕಾಷ್ಠತೆಯನ್ನು ದುರ್ಯೋಧನ ಮೆರಿತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ನಾವಿಲ್ಲಿ ಚಿಂತಿಸಬೇಕಾಗಿರೋದೇನಪ್ಪ ಅಂದರೆ, ರಾಜನಾದಂತಹ ದುರ್ಯೋಧನನಿಗೆ ಅಂತಃಪುರವನ್ನು ಪ್ರವೇಶಿಸುವ ಅವಕಾಶ ದುರ್ಯೋಧನನಿಗೆ ಮಾತ್ರ ಇರುವಂಥದ್ದು. ಆದರೆ ಭಾನುಮತಿಯ ಅಂತಃಪುರದಲ್ಲಿ ಅಂದರೆ ರಾಣಿವಾಸಕ್ಕೆ ಕರ್ಣನಿಗೂ ಕೂಡ ಪ್ರವೇಶವಿತ್ತು ಅಂತ ಅನ್ನೋದು ಇಲ್ಲಿ ದುರ್ಯೋಧನ ಕರ್ಣನನ್ನು ಎಷ್ಟರ ಮಟ್ಟಿಗೆ ಆತನಲ್ಲಿ ವಿಶ್ವಾಸವನ್ನು ಇಟ್ಟಿದ್ದ ಅನ್ನೋದನ್ನು, ಅವರ ಸ್ನೇಹ ಎಂಥದ್ದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ. ಕರ್ಣನೊಡನೆ ದುರ್ಯೋಧನನ ರಾಣಿಯಾದ ಭಾನುಮತಿ ಪಗಡೆಯಾಡಿ ಭಾನುಮತಿ ಸೋತಾಗ ಸೋಲಮನ್ ಈವುದೆಂದು ಕಾಡುತ್ತಿರೆ, ಪಣವನ್ನು ಕೊಟ್ಟು ಹೋಗು ಎಂದು ಕಾಡುತ್ತಿರಲು ಲಂಬಣಂ ಪರಿಯೆ. ಲಂಬಣ ಅಂದರೆ ಮುತ್ತಿನ ಹಾರ. ಮುತ್ತಿನ ಹಾರವು ಹರಿಯಲು ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರೆ. ಮುತ್ತಿನ ಕೇಡನ್ನೇ ನೋಡುತ್ತಾ ನಡುಗುತ್ತಿರಲು ಏವಂ ಇಲ್ಲದೆ ಇವನ ಆಯುವುದೋ. ಸಂಕೋಚವಿಲ್ಲದೆ ಪ್ರೇಕ್ಷಕನಾದ ಇವನು ದುರ್ಯೋಧನನು ಮುತ್ತುಗಳನ್ನು ಹಾಯುವುದೇ ಹೆಕ್ಕುವುದೇ ತಪ್ಪದೆ ಪೇಳೆಂಬ ಭೂಪೋತ್ತಮನಂ. ತಪ್ಪದೆ ಹೇಳು ಬಿಡದೆ ಕೊಡಲು ಹೇಳು ಎಂದು ಹೇಳುವ ರಾಜಶ್ರೇಷ್ಠನಾದ ದುರ್ಯೋಧನನನ್ನು ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕೊಡೆ. ನಿಮ್ಮ ಜೊತೆಯಲ್ಲಿ ನಾನು ಸೇರಿಕೊಂಡ್ರೆ ಯಾರಿಗೂ ಬೇಡದವನಾಗುತ್ತೇನಲ್ಲವೇ ಎಂದನು ಕರ್ಣ. ಈ ರೀತಿ ಕರ್ಣ ತಾನು ಏಕೆ ದುರ್ಯೋಧನನನ್ನು ಬಿಟ್ಟು ಬರೋದಿಲ್ಲ ಅನ್ನೋದನ್ನು, ಆ ಒಂದು ಪ್ರಸಂಗವನ್ನು ಇಲ್ಲಿ ಕೃಷ್ಣನಿಗೆ ಹೇಳಿಬಿಟ್ಟು ಯಾವ ಕಾರಣಕ್ಕೂ ಕೂಡ ನಾನು
ದುರ್ಯೋಧನನನ್ನು ಬಿಟ್ಟು ಪಾಂಡವರ ಪಡೆ ನಾನು ಸೇರಿಕೊಳ್ಳೋದಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ತಾನೆ. ಈ ಪದ್ಯ ಭಾಗದ ಭಾವಾರ್ಥವನ್ನು ನಾವು ನೋಡೋದೇ ಆದರೆ, ಕರ್ಣನೊಡನೆ ದುರ್ಯೋಧನನ ರಾಣಿಯಾದ ಭಾನುಮತಿಯು ಪಗಡೆಯಾಡಿ ಭಾನುಮತಿ ಸೋತಾಗ ಪಗಡೆ ಆಸಿನ ಹಲಗೆ ಮಣೆಯ ಪಕ್ಕದಲ್ಲಿ ಪಣವಾಗಿ ಇಟ್ಟಿದ್ದ ತನ್ನ ಮುತ್ತಿನ ಹಾರವನ್ನು ಭಾನುಮತಿ ಕೊಡಲು ಇಷ್ಟಪಡದೆ ತೆಗೆದುಕೊಂಡು ಹೊರಟಾಗ, ಪಣವನ್ನು ಕೊಟ್ಟು ಹೋಗು ಎಂದು ಅದನ್ನು ತೆಗೆದುಕೊಳ್ಳಲು ಕರ್ಣನು ಕೈ ಹಾಕಿ ಮುತ್ತಿನ ಸರವನ್ನು ಎಳೆದಾಗ ಕೈಯಲ್ಲಿ ಹಿಡಿದ ಮುತ್ತಿನ ಹಾರವು ಹರಿಯಿತು. ತಾನು ಕರ್ಣನು ಮುತ್ತಿನ ಹಾರ ಹರಿದು ಮುತ್ತು ಚೆಲ್ಲಿದ್ದನ್ನೇ ನೋಡುತ್ತಾ ನಡುಗುತ್ತಿರಲು, ಇವನು ಅಂದರೆ ದುರ್ಯೋಧನನು ಸಂಕೋಚವಿಲ್ಲದೆ ಮುತ್ತುಗಳನ್ನು ಹೆಕ್ಕುವುದೇ ತನ್ನ ಪರವಹಿಸಿ ತಪ್ಪದೆ ಹಾರವನ್ನು ಕೊಡಲು ಹೇಳು ಎಂದು ಹೇಳುವ ರಾಜಶ್ರೇಷ್ಠನಾದ ದುರ್ಯೋಧನನನ್ನು ಬಿಟ್ಟು ನಿಮ್ಮಲ್ಲಿ ಸೇರಿಕೊಂಡರೆ ನಾನು ಯಾರಿಗೂ ಬೇಡದವನಾಗುತ್ತೇನಲ್ಲವೇ ಎಂದನು. ಅಷ್ಟೊಂದು ನಂಬಿಕೆ ಇಟ್ಟ ಅವನನ್ನು ಬಿಟ್ಟರೆ ನಾನು ತಿರಸ್ಕಾರ ಯೋಗ್ಯನಾಗುವೆನು ಎಂದನು ಕರ್ಣ. ಆ ರೀತಿ ಕರ್ಣ ಕೃಷ್ಣನಿಗೆ ದುರ್ಯೋಧನನಲ್ಲಿ ತನಗೆ ಇದ್ದಂತಹ ಸ್ನೇಹ, ವಿಶ್ವಾಸ, ಆತ್ಮೀಯತೆಯನ್ನು ಇಲ್ಲಿ ಮನವರಿಕೆ ಮಾಡೋದ್ರ ಮೂಲಕ ತಾನು ಪಾಂಡವರ ಪರ ಸೇರೋದಿಲ್ಲ ಎಂಬುದನ್ನು ಖಂಡಿತವಾಗಿಯೂ ಕೃಷ್ಣನಿಗೆ ಹೇಳ್ತಕ್ಕಂಥದ್ದನ್ನು ನಾವು ಈ ಪದ್ಯಭಾಗದಿಂದ ತಿಳ್ಕೊಳ್ತೀವಿ. ಮುಂದಿನ ಕಾವ್ಯಭಾಗ ಗದ್ಯದಲ್ಲಿ ಇದೆ. ವಚನ: ಎಂಬುದು ಕರ್ಣಂ ತನಗೆ ಅಂತು ಒಡಂಬಡದುದಂ ನಿರ್ಣಯಮಾಗ ಹರಿದು ಮಗುಳ್ವೆಳ್ದು ನಾರಾಯಣಂ ಪೋದನ್ ಇತ್ತಲು ಅಂಗರಾಜನಂ ಆತ್ಮಾಲಯಕ್ಕೆ ಒಂದು ಚಿಂತಾಕ್ರಾಂತನಾಗಿ. ಪದವಿಭಾಗದ ಅರ್ಥವನ್ನು ನೋಡಿ. ಎಂಬುದು ಕರ್ಣಂ ತನಗೆ ಅಂತು ಒಡಂಬಡದುದಂ ನಿರ್ಣಯಮಾಗೆ ಹರಿದು ಅಂದರೆ ಹರಿತು, ಅಂದರೆ ಅವನು ಹೇಗೂ ತನ್ನ ಮಾತಿಗೆ ಒಪ್ಪುವುದಿಲ್ಲ ಎಂಬುದನ್ನು ಗಟ್ಟಿಯಾಗಿ ತಿಳಿದಂತಹ ಕೃಷ್ಣ ಮಗುಳ್ವೇಳ್ದು, ಅಂದರೆ ಹಿಂತಿರುಗಲು, ಪೇಳ್ದು ಅಂದರೆ ಹೇಳಿ, ಮಗುಳ್ವೇಳ್ದು, ಮಗುಳ್ ಪ್ಲಸ್ ಪೇಳ್ದು, ಮಗುಳ್ವೇಳ್ದು ಹಿಂತಿರುಗಲು ಹೇಳಿ, ನಾರಾಯಣಂ ಪೋದನ್, ನಾರಾಯಣ ಅಂದರೆ ಶ್ರೀಕೃಷ್ಣ ಹೋದನು. ಇತ್ತಲು ಅಂಗರಾಜನಂ ಆತ್ಮಾಲಯಕ್ಕೆ ಬಂದು, ಈ ಕಡೆ ಅಂಗರಾಜನಾದಂತಹ ಕೃಷ್ಣ ಆತ್ಮಾಲಯಕ್ಕೆ ತನ್ನ ಮನೆಗೆ ಬಂದು ಚಿಂತಾಕ್ರಾಂತನಾಗಿ ಕೂತ್ಕೊಳ್ತಾನೆ. ಇಲ್ಲಿಗೆ ಈ ಕಾವ್ಯ ಭಾಗ ಮುಕ್ತಾಯ ಆಗುತ್ತೆ. ಇದರ ಭಾವಾರ್ಥ ನೋಡಿ. ಕರ್ಣನು ಹಾಗೆ ಹೇಳಲು ಅವನು ಹೇಗೂ ತನ್ನ ಮಾತಿಗೆ ಒಪ್ಪುವುದಿಲ್ಲವೆಂಬುದು ಗಟ್ಟಿ ತಿಳಿಯಲು ಕೃಷ್ಣನು ಅವನಿಗೆ ಹಿಂತಿರುಗಲು ಹೇಳಿ ತಾನೂ ಹೋದನು. ಈ ಕಡೆ ಅಂಗರಾಜ ಕರ್ಣನು ತನ್ನ ಮನೆಗೆ ಬಂದು ಚಿಂತೆಯಿಂದ ಕೂಡಿದವನಾಗಿ ಇರುತ್ತಾನೆ. ಇಲ್ಲಿಗೆ ಈ ಕಾವ್ಯ ಭಾಗ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು.